ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಶ್ರುತಿ ಅಶ್ವಿನ್ ವ್ಲಾಗ್ಸ್ ಇನ್ ಕನ್ನಡ. ಇವತ್ತು ನಾವಿಬ್ರು ಒಂದ್ ಗೇಮ್ ಜೊತೆ ನಿಮ್ ಮುಂದೆ ಬರ್ತಾ ಇದೀವಿ. ಅದ್ ಯಾವ್ದಪ್ಪ ಅಂದ್ರೆ ಮಾರ್ಬಲ್ ಗೇಮ್. ನೀವೆಲ್ಲರೂ ನೋಡಿರ್ಬೋದು, ಆಡಿರ್ಬೋದು. ಇದರಲ್ಲಿ ಒಂದ್ ಗೋಲಿನ ಉಳಿಸ್ಬೇಕು. ಸೊ ಅದ್ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಿರುತ್ತೆ ಅನ್ಸುತ್ತೆ. ಯಾರ್ಯಾರು ಆಡಿದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ನನ್ ಮಗಳಿಗೂ ಹೇಳ್ಕೊಡ್ತಾ ಇದ್ದೆ, ಹಾಗೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀನಿ ಇವತ್ತು. ಇಷ್ಟ ಆಯ್ತಾ ಈ ಗೇಮು? ಎಸ್. ಹೆಂಗಿದೆ? ಸೂಪರ್. ಆಡು ನೋಡ. ಮಕ್ಕಳು ಯಾವಾಗಲೂ ಟಿವಿ ಮೊಬೈಲು ಅಂತ ಕೂತ್ಬಿಡ್ತಾರೆ. ಅಂಥ ಟೈಮಲ್ಲಿ ಈ ಥರ ಡಿಫ್ರೆಂಟ್ ಆಗಿರೋ ಗೇಮ್ಗಳನ್ನ ಹೇಳ್ಕೊಟ್ರೆ ಅವ್ರಿಗೂ ಒಂಥರ ಖುಷಿ ಕೊಡುತ್ತೆ. ಮತ್ತು ಈ ಥರ ಗೇಮ್ಗಳನ್ನ ಆಡೋದ್ರಿಂದ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಹೆಚ್ಚಾಗತ್ತೆ ಮತ್ತು ಅವ್ರ ಮೆಮೊರಿ ಪವರ್ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಥರ ಗೇಮ್ಗಳನ್ನ ಸ್ವಲ್ಪ ಮಕ್ಕಳಿಗೆ ಹೆಚ್ಚು ಪರಿಚಯ ಮಾಡಿಕೊಡ್ಬೇಕು. ನನ್ನ ಮಗಳು ಕೂಡ ಇವಾಗ ಕಲಿತಾ ಇದ್ದಾಳೆ. ಇದನ್ನು ಗೋಲಿನ ಯಾವ ರೀತಿ ಮೂವ್ ಮಾಡಬೇಕು ಅನ್ನೋದು ಗೊತ್ತಾಗಿದೆ. ಇನ್ನು ಒಂದು ಉಳಿಸೋದು ಹೇಗೆ ಅಂತ ನೀನು ಕಲ್ತಿಲ್ಲ, ಅವಳೇ ಟ್ರೈ ಮಾಡಲಿ ಅಂತಂದು ಬಿಡ್ತಾ ಇದ್ದೀನಿ. ಒಂದು 5, 6 ಈ ಥರ ಉಳಿಸ್ತಾ ಇದ್ದಾಳೆ. ಎಷ್ಟು ಗೋಲಿ ಉಳಿತು? 1 2 3 4 5 6. ಇವಾಗ ಆಡೋಣ. ಒಂದು ಗೋಲಿ ಉಳಿಸೋಣ. ಹೇಳ್ಕೊಡ್ಲಾ ಹೇಗಂತ? ಎಸ್. ಓಕೆ. ನಾನು ಚಿಕ್ಕವಳಿದ್ದಾಗ ಈ ಗೇಮ್ನ ತುಂಬಾ ಆಡ್ತಾ ಇದ್ದೆ. ನಮ್ಮ ಅಣ್ಣ ಮತ್ತು ನಮ್ಮ ಅಪ್ಪ ನನಗೆ ಹೇಳ್ಕೊಟ್ಟಿದ್ರು ಇದನ್ನು, ಒಂದು ಗೋಲಿನ ಯಾವ ರೀತಿ ಉಳಿಸೋದು ಅಂತ ಹೇಳ್ಬಿಟ್ಟು. ಆವಾಗ ತುಂಬಾ ಆಟಾಡ್ತಾ ಇದ್ವಿ. ಈಗ ತುಂಬ ಗ್ಯಾಪ್ ಆದಮೇಲೆ ಈಗ ಮತ್ತೆ ಈ ಪ್ಲೇಟ್ನ ಆಡ್ಬಿಟ್ಟು ಅದು ಮರ್ತೋಗಿತ್ತು. 1-2-3 ಸಲ ಟ್ರೈ ಮಾಡಿದ್ರು ಬರಲಿಲ್ಲ. ಆಮೇಲೆ ಕೊನೆಗೆ ನೆನಪಾಯಿತು. ಇದು ಒಂದು ಮೇನ್ ಸ್ಟೇಜ್ ಬರುತ್ತೆ. ಈ ಥರ ಗೋಪುರ ಶೇಪ್ ಬರಬೇಕು. ಇದು ಬಂದಾಗ ನಮಗೆ ಒಂದು ಉಳಿಸೋದಕ್ಕೆ ಈಸಿ ಆಗುತ್ತೆ. ಅದು ಯಾವ ಥರ ಅಂತ ನೋಡೋಣ ಅಲ್ವಾ? ಇಲ್ಲಿಂದ ತಗೋಬೇಕು. ಇದನ್ನು ಒಂದು ರೌಂಡ್ ಈ ಥರ ನಮಗೆ ಹಾಕ್ಕೊಂಡು ಬನ್ನಿ. ಒಂದು ಗೋಲಿನ ಎಷ್ಟು ಈಸಿಯಾಗಿ ಉಳಿಸ್ಬೋದು ಅಲ್ವಾ? ಸೊ ನೀವೆಲ್ಲರೂ ಆಡಿರ್ತೀರಾ ಅನಿಸುತ್ತೆ. ಯಾರ್ಯಾರು ಆಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ನನಗಂತೂ ಸಖತ್ ಇಷ್ಟ ಆಯಿತು ಈ ಗೇಮ್. ನೋಡಿದ್ರಿ ಅಲ್ವಾ ಮಾರ್ಬಲ್ ಗೇಮ್ ಹೇಗೆ ಆಡಿದ್ವಿ ಅಂತ ಹೇಳ್ಬಿಟ್ಟು. ನಾನು ಈ ವಿಡಿಯೋನ ಇವತ್ತು ಈ ಗೇಮ್ನ ಆಡ್ಬಿಟ್ಟು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.